ನಮಸ್ಕಾರ ಬಂಧುಗಳೇ. ನಿಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿದ್ದರೆ ಅಥವಾ ನಿಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಆಗಿದ್ದರೆ ಯಾವ ರೀತಿ ಪ್ರತಿದಿನ ಅಥವಾ ಪ್ರತಿ ವಾರ ಪೂಜೆಯನ್ನು ಮಾಡಬಹುದು, ಹೇಗೆ ಪೂಜೆಯನ್ನು ಮಾಡಿದ್ರೆ ಆ ದೇವರ ಪೂರ್ಣ ಅನುಗ್ರಹ ಆಗುತ್ತೆ ಅನ್ನೋದನ್ನು ಮನೆ ದೇವರುಗಳ ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ದಿನ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಸ್ವಾಗತ. ಬಂಧುಗಳೇ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮನೆ ದೇವರುಗಳು ಇರುತ್ತೆ. ಒಬ್ಬರಿಗೆ ಮಹಾವಿಷ್ಣು, ಒಬ್ರಿಗೆ ಈಶ್ವರ, ಒಬ್ರಿಗೆ ಲಕ್ಷ್ಮೀ ವೆಂಕಟೇಶ್ವರ, ಒಬ್ರಿಗೆ ಆಂಜನೇಯ, ಹೀಗೆ ಒಂದೊಂದು ರೀತಿಯ ಮನೆ ದೇವರುಗಳು ಇರುತ್ತೆ. ಪ್ರತಿಯೊಂದು ಮನೆ ದೇವರುಗಳ ವಿವರಣೆಗಳನ್ನು ಒಂದೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂತರ ವಿಶೇಷವಾಗಿ ಇವತ್ತು ಶ್ರೀ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು ಏನಾದರೂ ಆಗಿದ್ದರೆ ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ಮನೆ ದೇವರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿದ್ದರೆ ನೀವು ಲಕ್ಷ್ಮೀ ವೆಂಕಟೇಶ್ವರ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರನ್ನು ಸೇರಿಸಿ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಇದ್ದತ್ರ ನಾರಾಯಣ ಇರ್ತಾರೆ, ನಾರಾಯಣ ಇದ್ದತ್ರ ಲಕ್ಷ್ಮೀ ಇರ್ತಾರೆ. ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಇಬ್ಬರನ್ನೂ ಪೂಜೆಯನ್ನು ಮಾಡಬೇಕು. ಪ್ರತಿ ಶುಕ್ರವಾರ ಮತ್ತು ಶನಿವಾರದಂದು ಮನೆ ದೇವರಿಗೆ ಲಕ್ಷ್ಮಿಗೆ ಪ್ರಿಯವಾದ ಬೆಲ್ಲದನ್ನು, ಗುಡಾನ್ನ ಅಂತ ಏನು ಹೇಳ್ತಾರೆ, ಅಥವಾ ಸಿಹಿ ಪೊಂಗಲ್ ಏನು ಹೇಳ್ತಾರೆ, ತುಂಬ ಪ್ರಿಯ ಲಕ್ಷ್ಮಿಗೆ, ಆ ಬೆಲ್ಲದ ನೈವೇದ್ಯವನ್ನು ಮಾಡಿ. ಮತ್ತು ಶನಿವಾರದಂದು ಮೊಸರನ್ನವನ್ನು ನೈವೇದ್ಯವನ್ನು ಮಾಡಿ. ಮೊಸರನ್ನ ನೈವೇದ್ಯ ತುಂಬ ವಿಶೇಷ ವೆಂಕಟರಮಣ ಸ್ವಾಮಿಗೆ. ಇದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಬೇಗ ಸಿದ್ಧಿಯಾಗುತ್ತವೆ. ಮನೆ ದೇವರ ಅನುಗ್ರಹ ಪೂರ್ಣವಾಗಿ ಮನೆ ಮೇಲಿರುತ್ತೆ. ತುಂಬ ವಿಶೇಷವಾಗಿರುತ್ತೆ ಅದು. ಮೊಸರನ್ನ ನೈವೇದ್ಯವನ್ನು ಮಾಡಿದ್ರೆ ಏನು ಫಲ, ಅಥವಾ ಗುಡಾನ್ನ ನೈವೇದ್ಯವನ್ನು ಮಾಡಿದ್ರೆ ಏನು ಫಲ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ವಿಶೇಷ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮೊಸರನ್ನ ನೈವೇದ್ಯ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ಈಡೇರುತ್ತವೆ. ನಿಮ್ಮ ಏನೇ ಮನೋಸಂಕಲ್ಪಗಳಿದ್ರು, ಎಷ್ಟೇ ಕಠಿಣವಾದ ಕೆಲಸಗಳಿದ್ರೂ ಸಹ ಬೇಗ ಈಡೇರ್ತಾ ಬರುತ್ತೆ. ಯಾರು ತುಂಬ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ತುಂಬ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರು ಪ್ರತಿದಿನ ಶ್ರೀ ವೆಂಕಟೇಶ್ವರ ವಜ್ರಕವಚ ಸ್ತೋತ್ರವನ್ನು ಓದಿ. ಶ್ರೀ ವೆಂಕಟೇಶ್ವರ ವಜ್ರಕವಚ ಸ್ತೋತ್ರ ತುಂಬ ವಿಶೇಷವಾದದ್ದು. ವಜ್ರಕವಚ ಸ್ತೋತ್ರವನ್ನು ಓದಿ ವೆಂಕಟರಮಣ ಸ್ವಾಮಿಗೆ ಕಟ್ಟಿದ ತುಳಸಿ ಮಾಲೆಯನ್ನು ಹಾಕಿ, ತುಳಸಿಯನ್ನು ಅರ್ಪಿಸಿ, ಮೊಸರನ್ನವನ್ನು ನೈವೇದ್ಯ ಮಾಡ್ತಾ ಬಂದರೆ, ಪ್ರತಿ ಶನಿವಾರನಾದರೂ ಆಯಿತು ಮೊಸರನ್ನ ನೈವೇದ್ಯ ಮಾಡ್ತಾ ಬಂದರೆ ಸರ್ವ ರೀತಿಯ ಹಣದ ಸಮಸ್ಯೆಗಳಾಗ್ಬೋದು, ಸಾಲದ ಸಮಸ್ಯೆಗಳಾಗ್ಬೋದು, ಆದಾಯ ಬಂದರೂ ತುಂಬ ಖರ್ಚಾಗ್ತಾ ಇದೆ ಅನ್ನೋರೆಲ್ಲ ಆ ಪರಿಹಾರ ಮಾಡೋದ್ರಿಂದ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತವೆ. ಬಂಧುಗಳೇ, ಇಲ್ಲಿನ ತನಕ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬಗ್ಗೆ ತಿಳ್ಕೊಂಡ್ವಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮನೆ ದೇವರೇ ಆಗಿದ್ದರೆ ಏನು ಪೂಜೆ ಮಾಡಬೇಕು ಅಂತ. ಈಗ ಮನೆ ದೇವರು ಆಂಜನೇಯ ಸ್ವಾಮಿ ಆಗಿದ್ದರೆ ಹೇಗೆ ಪೂಜೆಯನ್ನು ಮಾಡಬೇಕು. ಇಲ್ಲಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ರಾಮದೇವರ ಪೂಜೆಯನ್ನು ಮಾಡಿನೇ ಆಂಜನೇಯನ ಪೂಜೆ ಮಾಡಬೇಕು. ಇಲ್ಲದಿದ್ದರೆ ಪೂಜಾ ಫಲ ಪೂರ್ಣವಾಗಿ ದೊರೆಯುವುದಿಲ್ಲ. ರಾಮದೇವರ ಪೂಜೆಯನ್ನು ಯಾರು ಮಾಡಿ ನಂತರ ಆಂಜನೇಯ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ವಿಶೇಷವಾದ ಫಲಗಳು, ಪೂರ್ಣ ಫಲಗಳು ದೊರೆಯುತ್ತವೆ. ನಿಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಆಗಿದ್ದರೆ ರಾಮದೇವರನ್ನು ಪೂಜೆ ಮಾಡಿ ಈ ಪರಿಹಾರಗಳನ್ನ ಮಾಡೋದ್ರಿಂದ ತುಂಬ ಪ್ರಗತಿಯನ್ನು ಹೊಂದುವಿರಿ. ಪ್ರತಿದಿನ ಮೊದಲು ಗಣಪತಿ ಪೂಜೆಯನ್ನು ಮಾಡಿ, ರಾಮನ ಪೂಜೆಯನ್ನು ಮಾಡಿ, ನಂತರ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡ್ತಾ ಬನ್ನಿ. ಸಿಂಧೂರದಿಂದ ಗ್ರಂಥಿ ಅಂಗಡಿಲೆಲ್ಲ ಸಿಗುತ್ತೆ. ಸಿಂಧೂರ ತುಂಬ ವಿಶೇಷ. ಆಂಜನೇಯನ ಪೂಜೆ ಮಾಡೋದು ವಾರಕ್ಕೊಮ್ಮೆಯಾದರೂ ಆಂಜನೇಯ ದೇವರಿಗೆ ಅಷ್ಟೋತ್ತರವನ್ನು ಮಾಡಿ, ಅರ್ಚನೆಯನ್ನು ಮಾಡಿ, ಸಿಂಧೂರವನ್ನು ಪೂಜಿಸಿ, ಸಿಂಧೂರವನ್ನು ಹಚ್ಚಿ ಆಂಜನೇಯ ಸ್ವಾಮಿಗೆ, ಆಂಜನೇಯನ ಚಿತ್ರಪಟಕ್ಕೆ ಸಿಂಧೂರವನ್ನು ಇಟ್ಟು ಪೂಜಿಸುತ್ತಾ ಬಂದರೆ, ಅದಕ್ಕೆ ತುಳಸಿಯನ್ನು ಅರ್ಪಿಸಿ ಬಂದರೆ ನಿಮ್ಮ ಸಕಲ ಮನೋಭಿಷ್ಟಗಳು, ಸಕಲ ಇಷ್ಟಾರ್ಥಗಳೆಲ್ಲ ನೆರವೇರ್ತಾ ಬರ್ತವೆ. ಎಂತಹ ಕಠಿಣ ಕೆಲಸವಾದರೂ ಸಕಲ ಕಾರ್ಯಗಳು ದಿಗ್ವಿಜಯವಾಗ್ತವೆ. ಕೋರ್ಟ್ ವ್ಯವಹಾರಗಳು ಇತ್ಯರ್ಥವಾಗುತ್ತವೆ. ಭೂಮಿಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗ್ತವೆ. ಯಾರು ಷಡಸತ್ ಶನಿ ಪ್ರಭಾವ, ಶನಿದೇವರ ಪ್ರಭಾವಗಳು, ಪಂಚಮ ಶನಿ, ಅಷ್ಟಮ ಶನಿ ಪ್ರಭಾವಗಳು ನಡೀತಾ ಇದೆ, ಅವರ ದೋಷಗಳೆಲ್ಲ ನಿವಾರಣೆ ಆಗ್ತಾ ಬರ್ತವೆ. ಶನಿದೇವರ ಕೃಪೆ ಆಗ್ತದೆ ಅವನ ಮೇಲೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಯಾರು ವಿಳೆದೆಲೆ ಹಾರವನ್ನು ಹಾಕಿ, ವಿಳೆದೆಲೆ ಹಾರದ ಮಹತ್ವಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಳೆದೆಲೆ ಹಾರ ತುಂಬ ವಿಶೇಷ. ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರವನ್ನು ಹಾಕಿ ಪೂಜಿಸಿ ಒಂದು ಹಣ್ಣಿನ ರಸಾಯನ ಅಥವಾ ಮೊಸರನ್ನವನ್ನು ನೈವೇದ್ಯ ಮಾಡ್ತಾ ಬಂದರೆ ಆಂಜನೇಯ ಸ್ವಾಮಿಯ ಪೂರ್ಣ ಕೃಪಾ ಕಟಾಕ್ಷ ಆಗ್ತದೆ. ಯಾವುದೇ ರೀತಿಯ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಮಾಠಮಂತ್ರ ದೋಷಗಳಾಗ್ಬೋದು, ಅವೆಲ್ಲ ಸಹ ವಿಳ್ಯದೆಲೆ ಹಾರವನ್ನು ಹಾಕಿ ಪೂಜೆ ಮಾಡೋದ್ರಿಂದ ಸರ್ವ ದೋಷಗಳು ನಿವಾರಣೆ ಆಗ್ತವೆ. ಆಂಜನೇಯ ದೇವರ ಪೂರ್ಣ ಕೃಪಾ ಕಟಾಕ್ಷ ಆಗುತ್ತೆ. ಮನೆಯಲ್ಲಿ ಆಂಜನೇಯ ದೇವರ ಪೂರ್ಣ ಬಲವಿರುತ್ತದೆ.
ಈ ಥರ ಪೂಜೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿಗೆ ನಿಮ್ಮ ಮನೆಯಲ್ಲಿರುವ ಅಗೋಚರ ದೋಷಗಳು ನಿವಾರಣೆಯಾಗಿ ಮನೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತದೆ. ಸರ್ವ ಮಾಟ ಮಂತ್ರ ದೋಷಗಳು, ದುಷ್ಟಶಕ್ತಿಗಳು, ದೃಷ್ಟಿ ದೋಷಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ದೈವ ಬಲ ಹೆಚ್ಚಾಗ್ತಾ ಬರ್ತದೆ. ಇದು ತುಂಬ ವಿಶೇಷ. ರಾಮದೇವರು, ಆಂಜನೇಯ ಸ್ವಾಮಿ ಎರಡನ್ನೂ ಪೂಜೆಯನ್ನು ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮನೆ ದೇವರುಗಳ ಬಗ್ಗೆ ಹೆಚ್ಚಿನ ವಿಡಿಯೋವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಉಪಯೋಗ ಆಗಲಿ. ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.